ಪರಂಪರೆಯಲ್ಲಿಯೇ ಧರ್ಮ ನೆಲೆಸುತ್ತದೆ. ಪರಂಪರೆಗಳೇ ಧರ್ಮವನ್ನು ನಿಭಾಯಿಸುವ ಕಾರ್ಯ ಮಾಡುತ್ತವೆ ಎನ್ನುವುದೂ ಸತ್ಯ. ಆದರೆ ಕೇವಲ ಪರಂಪರೆಗಳೇ ಧರ್ಮವೇ? ಯೋಚಿಸಿ ನೋಡಿ. ಸತ್ಯವೆಂದರೆ ಹೇಗೆ ಚಾಣದಲ್ಲಿ ಶಿಲ್ಪವಿರುತ್ತದೆಯೋ ಹಾಗೆಯೇ ಪರಂಪರೆಯಲ್ಲಿ ಧರ್ಮವಿರುತ್ತದೆ. ಈ ಕಲ್ಲಿನಲ್ಲಿ ಶಿಲ್ಪವಿದೆ, ಆದರೆ ಈ ಕಲ್ಲೇ ಶಿಲ್ಪವಲ್ಲ. ಶಿಲ್ಪವನ್ನು ಹೊರತರಲು ಅದನ್ನು ಕಟಿಯುವುದು ಅನಿವಾರ್ಯ. ಅನಗತ್ಯ ಭಾಗವನ್ನು ತೆಗೆದುಹಾಕಬೇಕಾಗುತ್ತದೆ. ಅದೇ ಪ್ರಕಾರ ಪರಂಪರೆಯಲ್ಲಿ ಧರ್ಮವನ್ನು ಹುಡುಕಬೇಕಾಗುತ್ತದೆ. ಯಾವ ಪ್ರಕಾರವಾಗಿ ಇಂದ್ರ ಪೂಜೆಯ ಪರಂಪರೆಯನ್ನು ಮುರಿದು ಗೋವರ್ಧನ ಪೂಜೆಯ ಧರ್ಮವನ್ನು ಕಂಡುಕೊಳ್ಳದಿದ್ದರೆ ಯಾದವರಿಗೆ ಅವರ ಮುಕ್ತಿಯ ಮಾರ್ಗವೇ ಸಿಗುತ್ತಿರಲಿಲ್ಲ. ಅರ್ಥಾತ್ ಪರಂಪರೆಯನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡುವವರು ಧರ್ಮದಿಂದ ವಂಚಿತರಾಗುತ್ತಾರೆ. ಹಾಗೆಯೇ ಪರಂಪರೆಯ ಅಂಧಾನುಕರಣೆ ಮಾಡುವವರು ಕೂಡ ಧರ್ಮವನ್ನು ಎಂದೂ ಹೊಂದಲಾರರು. ಹಂಸದ ಬಳಿ ನೀರು ಕ್ಷೀರದ ಜ್ಞಾನವಿರುವುದಂತೆ ಹಾಲಿನಲ್ಲಿ ಸೇರಿರುವ ನೀರನ್ನು ಬಿಟ್ಟು ಕೇವಲ ಹಾಲನ್ನು ಮಾತ್ರ ತೆಗೆದುಕೊಳ್ಳುತ್ತದೆ. ಹಾಗಾದರೆ ನೈಜ ಧರ್ಮವನ್ನು ಪಡೆದುಕೊಳ್ಳಲು ಹೃದಯದಲ್ಲಿ ಜ್ಞಾನದಿಂದ ಹುಟ್ಟಿದ ವಿವೇಕ ಅವಶ್ಯವೇ? ವಿವೇಚನೆಯೇ ಇಲ್ಲದೆ ಯಾವುದನ್ನಾದರೂ ಧರ್ಮವೆಂದುಕೊಂಡರೂ ವಾಸ್ತವದಲ್ಲಿ ಅದು ಧರ್ಮವಾಗದೇ ಇರಬಹುದು. ಹಾಗೂ ಆಗುವ ಸಾಧ್ಯತೆಯೂ ಇದೆ. ನೀವೇ ಯೋಚಿಸಿ ನೋಡಿ.